ಕಡಿಮೆ ಖರ್ಚಿನಲ್ಲಿ ಕಬ್ಬು ಬೆಳೆದ ರೈತ. ಗಡಿನಾಡು ಬೀದರ್ ರೈತನ ಸಾಧನೆ. ಗಡಿನಾಡು ಬೀದರ್ ಜಿಲ್ಲೆಯ ಭಾಗ್ಯನಗರದಲ್ಲಿ ರೈತರೊಬ್ಬರು ಲಾಭದಾಯಕ ಕಬ್ಬು ಬೆಳೆಯುವ ಮೂಲಕ ಎಲ್ಲರ ಗಮನ ಸೆಳೆದಿದ್ದಾರೆ. ಇನ್ನು ಬೀದರ ಸುತ್ತಮುತ್ತಲಿನ ಗ್ರಾಮಗಳಲ್ಲಿ ಕಬ್ಬು ಬೆಳೆಯೋದು ಸಹಜ. ಆದರೆ ಇಲ್ಲೊಬ್ಬ ರೈತರು ಕಡಿಮೆ ಖರ್ಚಿನಲ್ಲಿ ಕಬ್ಬನ್ನ ಬೆಳೆದು ಅತಿ ಹೆಚ್ಚು ಲಾಭವನ್ನ ಗಳಿಸಿದ್ದಾರೆ. ನಾವು ಡಿಪೆಂಡ್ ಅಪಾನ್ ನಾವೇನು ಮಾಡ್ತೇವೆ ಅಂದ್ರೆ ಬೀಜದ ಮೇಲೆ. ನಾವು ಲವಣಿ ಮಾಡೋ ಟೈಮಿನಾಗೆ ಲೋ ಬೀಜ ಹಚ್ತೇವೆ, ಅಂದ್ರೆ ವೆರೈಟಿನೂ ಕರೆಕ್ಟ್ ಇರಲ್ಲ. ಇದು ತಾವು ನೋಡ್ಬೋದು ಹಿಂದ್ಗಡೆ. ಈಗ ಮೊನ್ನೆ ನಾವು ರತ್ನಗಿರಿದಿಂದ ಇದು ವೆರೈಟಿ ತಂದಿದ್ದು 1500 ಇದು ಫಸ್ಟ್ ಟೈಮ್ ಲಾಂಚ್ ಆಗಿದೆ. ಆ ಪ್ಲಾಟಿಂದು ಅದು 8005 ಒಳ್ಳೆ ಅದೂ ಬೀಜ ಇದೆ. 265 ಕರೆಕ್ಟ್ ಇದೆ. ಅದಕ್ಕೆ ಬಿಟ್ಟು ವರ್ಷಿಗೆ ಒಂದು ಸಲ ಹೊಸ ವೆರೈಟಿಗಳು ಬರ್ತಾವೆ. ನಾವು ಮಹಾರಾಷ್ಟ್ರದಿಂದ ಮೊನ್ನೆ ಬೀಜ ತಂದು ಒಂದು ಒಳ್ಳೆ ರೀತಿಯಿಂದ ಇಲ್ಲಿ ಕೂಡ ನಾವು ಎಕರೆಗೆ 100 ಟನ್ ತೆಗಿಬೇಕಂತ ನಮ್ಮದು ಒಂದು. ಮಹಾರಾಷ್ಟ್ರ ಮತ್ತು ಪಂಜಾಬ್ನಲ್ಲಿ ಸಾಮಾನ್ಯವಾಗಿ ಜೂನ್ ತಿಂಗಳಲ್ಲಿ ಕಬ್ಬು ನಾಟಿ ಮಾಡಲಾಗುತ್ತೆ. ಆದರೆ ಗಡಿನಾಡು ಬೀದರ್ನಲ್ಲಿ ಮಾರ್ಚ್ ತಿಂಗಳಲ್ಲಿ ನಾಟಿ ಮಾಡ್ತಾರೆ. ಕಬ್ಬು ನಾಟಿ ಮಾಡಿದ ಮೇಲೆ ಇದಕ್ಕೆ ಸುಮಾರು 6 ತಿಂಗಳವರೆಗೆ ಕಾಳಜಿಯನ್ನ ವಹಿಸಬೇಕಾಗುತ್ತೆ. ಕಬ್ಬು ಹಚ್ಚಿದ 120 ದಿನ ಬಾಲ್ಯ ವ್ಯವಸ್ಥೆ ಮಾಡ್ತೇವೆ ಅಂತ ರೈತ ಹೇಳಿದ್ದಾರೆ. ಈಗ ಸುಮಾರು 60-70 ಟನ್ ಬರುತ್ತೆ, 50 ಕ್ರಾಸ್ ಆಗುತ್ತೆ. ನಾವು ಏನು ಮಾಡ್ತಾ ಇದ್ದೇವೆ ಈ ಸಲ 90-100 ಕ್ರಾಸ್ ಆಗಬೇಕು. ಈಗ ಮಹಾರಾಷ್ಟ್ರದವ್ರು ಹೇಳ್ತಾರೆ 110-20 ಟನ್ನು, ಅದು ಅಡಸಲಿ ಕಬ್ಬು ಅಂತಾರೆ. ಆ ಕಡೆ ಏನು ಮಾಡ್ತಾರೆ ಅಂದರೆ ಜೂನ್ ಲೆವೆಲ್ ಮಾಡ್ತಾರೆ. ಮತ್ತು ಡಿಸೆಂಬರ್ ಅಂದರೆ 18 ತಿಂಗಳು ಕಬ್ಬು ಇಕ್ತಾರೆ ಅವರು. ನಾವು ಈ ಕಡೆ ಆ ಕಬ್ಬುಗಳು ಆ ಕಡೆ ಎಲ್ಲ 100-120 ಟನ್ ಬೆಳೆಸ್ತಾರೆ. ನಾವು ಯಾಕೆ ಆಗಲ್ಲ ಅಂತಂದ್ರೆ ಆ ಕಡೆ ಎಲ್ಲ 18 ತಿಂಗಳು. ನಾವೆಲ್ಲ ಏನು ಮಾಡ್ತೇವೆ ಅಂತಂದ್ರೆ 11 ತಿಂಗಳು 12 ತಿಂಗಳು ಅಷ್ಟೇ ಮಾತ್ರ ನಾವು ಹೊಲ ಇಕ್ಕೊಂಡು ಫ್ಯಾಕ್ಟ್ರಿಗೆ ಕೊಡ್ತೇವೆ. ಒಂದು ಎಕರೆಗೆ ಸುಮಾರು 70-80 ಟನ್ ಕಬ್ಬನ್ನ ಬೆಳೆಯಬಹುದು. ಒಂದು ಕಬ್ಬಿನಲ್ಲಿ 27-30 ಕನಿ ಕಬ್ಬು ಬೆಳೆ ಇರುತ್ತೆ. ಅಷ್ಟೇ ಅಲ್ಲದೆ ಇದು ತುಂಬಾ ಫಲವತ್ತತೆಯಿಂದ ಕೂಡಿರುತ್ತೆ. ಇದರ ಖರ್ಚು ಎಕರೆಗೆ 15-20 ಸಾವಿರ ಬರುತ್ತೆ. ಆದರೆ ಲಾಭ ಮಾತ್ರ ಎಕರೆಗೆ 70-80 ಸಾವಿರ ಬರಬಹುದು ಅಂತ ಹೇಳಲಾಗ್ತಿದೆ. ಸುಮಾರು ಒಂದು 70-80 ಟನ್ ಎಕರೆಗೆ ಆಯ್ತದ. ಡಿಪೆಂಡ್ ಅಪಾನು. ಈಗ ನಾವು ರೈತರೆಲ್ಲ ಈ ಭಾಗದಾಗ ನಾವು ಬೆಳೆಸೋದು 80 ಟನ್ನು 60 ಟನ್ ಮೇಲೆ. ಈಗ ಈ ಕಡೆಯಿಂದೆಲ್ಲ ಫ್ಯಾಕ್ಟ್ರಿಗಳು ತಾವು ನೋಡ್ಬೋದು. ಕಬ್ಬಿನ ವಿಷಯ ಬಂದಾಗ ಫ್ಯಾಕ್ಟ್ರಿದವ್ರು ಯಾರು ಎದುರುಗಡೆ ರೈತರಿಗೆ ನಿಂದ್ರಿಸಲ್ಲ. ಸುಮಾರು ನಂಗೆ ಅನುಭವ ಪ್ರಕಾರ ಒಂದು ಟ್ರ್ಯಾಕ್ಟರ್ಗೆ 2-3 ಟನ್ ಕಡಿಮೆ ಎಲ್ಲ ಫ್ಯಾಕ್ಟ್ರಿದಾಗ ಬರುತ್ತೆ. ಈ ಫ್ಯಾಕ್ಟ್ರಿ ಆ ಫ್ಯಾಕ್ಟ್ರಿ ಅಂಬಲ್ಲ, ಖರೆ ಇಡೀ ಜಿಲ್ಲೆ ಇಡೀ ರಾಜ್ಯದಾಗೆ ಎಲ್ಲ ಫ್ಯಾಕ್ಟ್ರಿದಾಗ ಒಂದು ಟ್ರ್ಯಾಕ್ಟರ್ ಹಿಂದ್ಗಡೆ 2-3 ಟನ್ ಕಡಿಮೆ ಬರುತ್ತೆ. ಅದೆಷ್ಟೋ ಜನ ಇವತ್ತಿಗೂ ಕೃಷಿಯಲ್ಲಿ ಸಾಧನೆ ಮಾಡಿದ್ದಾರೆ. ಆದರೆ ಕೃಷಿ ಮಾಡಿದವರೆಲ್ಲ ಶ್ರೀಮಂತರಾಗ್ತಾರೆ ಅನ್ನೋದು ಸುಳ್ಳು. ಆದರೆ ಕೃಷಿಯಲ್ಲಿ ಕಷ್ಟಪಟ್ರೆ ಯಾವುದೇ ಮೋಸ ಇಲ್ಲ. ಒಟ್ಟಿನಲ್ಲಿ ಕೃಷಿಯಲ್ಲೂ ಲಾಭ ಇದೆ. ಆದರೆ ಲಾಭ ಪಡೆಯೋ ವಿಧಾನ ಅನುಸರಿಸಬೇಕು ಅಷ್ಟೇ. ನ್ಯೂಸ್ ಡೆಸ್ಕ್, ಕರ್ನಾಟಕ ನ್ಯೂಸ್ ಬೀಟ್, ಬೆಂಗಳೂರು.